ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ, ನಿಮ್ಮ ಮನೇಲಿ ಏನಾದರೂ ಈ ರೀತಿ ಪಾರ್ಸಲ್ ತಂದಿರುವಂತಹ ಕ್ಯಾರಿ ಬ್ಯಾಗ್ ಏನಾದರೂ ಇದ್ದರೆ ಅವುಗಳನ್ನು ವೇಸ್ಟ್ ಅಂತ ಹೇಳಿ ಬಿಸಾಕ್ಬಿಡ್ತೀರಿ ಅಲ್ವಾ. ಬಟ್ ಈಗ ನಾನು ತೋರಿಸ್ತಿರೋ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದರೆ ಯಾವತ್ತೂ ಕೂಡ ಇದನ್ನು ವೇಸ್ಟ್ ಅಂತ ಬಿಸಾಕೋದೇ ಇಲ್ಲ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಈ ರೀತಿಯ ಕ್ಯಾರಿ ಬ್ಯಾಗ್ಗಳಂತೂ ಇದ್ದೇ ಇರುತ್ತೆ. ಪ್ಲಾಸ್ಟಿಕ್ ಕವರ್ಗಳಾಗಲಿ ಅಥವಾ ಈ ರೀತಿ ಕ್ಯಾರಿ ಬ್ಯಾಗ್ಗಳಾಗಲಿ, ಅವುಗಳಿಂದ ಒಳ್ಳೆ ರೀತಿಯ ನಾವು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋದನ್ನು ನಾವು ಈಗ ಆಲ್ರೆಡಿ ತುಂಬ ವಿಡಿಯೋಸ್ಗಳಲ್ಲಿ ತೋರಿಸಿದ್ದೀವಿ. ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ನೀವು ಚೆಕ್ ಮಾಡಿ. ನೋಡಿ, ಈ ರೀತಿ ವೈಟ್ ಕಲರಿನ ಕ್ಯಾರಿ ಬ್ಯಾಗನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ನೀವು ಕಲರಿನಾದರೂ ತೊಗೋಬೋದು ಅಥವಾ ಎರಡು ಕಲರಲ್ಲಿ ಕೂಡ ನೀವು ತೊಗೋಬೋದು. ನಾನಿಲ್ಲಿ ವೈಟ್ ಕಲರಿನ ಕ್ಯಾರಿ ಬ್ಯಾಗನ್ನು ತೊಗೊಂಡಿದ್ದೀನಿ. ಫಸ್ಟ್ ಏನು ಮಾಡಿದ್ದೀನಿ, ಕ್ಯಾರಿ ಬ್ಯಾಗನ್ನು ಎರಡೂ ಬದಿಯಲ್ಲೂ ಕೂಡ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಪೂರ್ತಿಯಾಗಿ ನಾನು ಈ ರೀತಿ ಬ್ಯಾಗನ್ನು ಓಪನ್ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ, ಎಲ್ಲಿ ಜಾಯಿಂಟ್ ಆಗಿದೆಯಲ್ವಾ, ಈ ಕ್ಯಾರಿ ಬ್ಯಾಗ್ ಎಲ್ಲಿ ಜಾಯಿಂಟ್ ಆಗಿದೆಯಲ್ಲ ಅಲ್ಲಿ ನೀವು ಕಟ್ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ಬ್ಯಾಗನ್ನು ಓಪನ್ ಮಾಡ್ಕೊಳ್ಳಿ. ಫುಲ್ ನೋಡಿ, ಈ ರೀತಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಈಗ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಪೂರ್ತಿಯಾಗಿ ಬ್ಯಾಗನ್ನು ಮೇಲೆ ಕೆಳಗೆ ಕಟ್ ಮಾಡಿಕೊಂಡು ಹಾಗೆಯೇ ಸೈಡಿಗೆ ಕೂಡ ಕಟ್ ಮಾಡಿಬಿಟ್ಟು ಅದನ್ನು ಪೂರ್ತಿಯಾಗಿ ಬ್ಯಾಗನ್ನು ಓಪನ್ ಮಾಡಿಟ್ಕೋಬೇಕು. ನಂತರದಲ್ಲಿ ನೋಡಿ, ಈ ರೀತಿ ಬ್ಯಾಗನ್ನು ನೀವು ಮತ್ತೆ ಹೀಗೆ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಹೀಗೆ ಉದ್ದಕ್ಕೆ ಈ ರೀತಿ ಎರಡು ಭಾಗವಾಗಿ ನಾನೀಗ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನು ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ, ಈ ರೀತಿ ಮಡಚ್ಕೋತಾ ಇದ್ದೀನಿ. ನೋಡಿ, ಹೀಗೆ ಉದ್ದುದ್ದವಾಗಿ ನೀವು ಈ ರೀತಿ ಮಡಚ್ಕೊಂಡ್ಬಿಟ್ಟು ಒಂದಾದ ಮೇಲೆ ಒಂದು, ಅದು ನೀವು ಒಂದರ ಮೇಲೆ ಒಂದು ಈ ರೀತಿ ನೋಡಿ ಹೀಗೆ ಮಡಚ್ಕೊಂಡು ನಂತರ ಒಂದು ಚಿಕ್ಕದಾಗಿರುವಂತಹ ನಾನು ರಟ್ಟಲ್ಲಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಅಂದಾಜು ಮೇಲೆ ಇಷ್ಟೇ ಅಳತೆ ಅಂತ ಏನಿಲ್ಲ. ಅಂದಾಜು ಮೇಲೆ ನಾನು ಈ ರೀತಿ ಶೇಪಲ್ಲಿ ಆಲ್ರೆಡಿ ಈಗ ಒಂದು ಚಿಕ್ಕದಾಗಿರುವಂತಹ ರಟ್ಟಲ್ಲಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನೀವು ಅದೇ ಅಳತೆಯಲ್ಲೇ ಈ ಬ್ಯಾಗಲ್ಲಿ, ಇದೇನು ಕ್ಯಾರಿ ಬ್ಯಾಗ್ ತೊಗೊಂಡ್ರಲ್ವ ನೀವು, ಆ ಬ್ಯಾಗಲ್ಲಿ ಇವುಗಳನ್ನು ಹೀಗೆ ಕಟ್ ಮಾಡ್ಕೋಬೇಕು. ನೀವು ನೋಡ್ತಿದ್ದೀರಲ್ವ, ಈ ರೀತಿ ಇದೇ ರೀತಿಯೇ ನಾನೀಗ ಕ್ಯಾರಿ ಬ್ಯಾಗನ್ನು ಪೂರ್ತಿ ನಾನು ಇದೇ ರೀತಿಯೇ ಪೆಟಲ್ಸ್ ಥರ ನಾನು ಮಾಡಿಕೊಂಡು ತೊಗೊಂಡು ಬರ್ತೀನಿ. ಪೂರ್ತಿ ಪೆಟಲ್ಸ್ ಮಾಡೋದನ್ನು ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇಲ್ಲ. ನೋಡಿ, ನಿಮ್ಗೆ ಗೊತ್ತಾಗಿದೆ ಅನಿಸುತ್ತೆ. ಪೂರ್ತಿ ನಾನು ಬ್ಯಾಗನ್ನು ಫೋಲ್ಡ್ ಮಾಡಿದ್ದೀನಿ. ನಂತರ ಚಿಕ್ಕದಾಗಿರುವಂತಹ ರಟ್ಟಿನ ಪೀಸಲ್ಲಿ ನಾನು ಈ ರೀತಿ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಅದೇ ಶೇಪಲ್ಲಿ ನಾನು ಕ್ಯಾರಿ ಬ್ಯಾಗಿನ ಅಷ್ಟು ನಾನು ಈ ರೀತಿ ಪೆಟಲ್ಸ್ ಥರ ಮಾಡಿ ತೊಗೊಂಡು ಬಂದಿದ್ದೀನಿ. ಈಗ ನಿಮಗೆ ಆಲ್ರೆಡಿ ಏನು ಮಾಡ್ತಿದ್ದೀವಿ ಅಂತ ಹೇಳಿ ಒಂದು ಅಂದಾಜು ಸಿಕ್ಕಿರುತ್ತೆ. ಎಸ್, ಕರೆಕ್ಟ್. ನಾವೀಗ ಹಾರ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೀವು ನೋಡಿದರೆ ಕೊನೆಗೆ ತೇಟ್ ಒರ್ಜಿನಲ್ ಮಲ್ಲಿಗೆ ಹೂವಿನ ಹಾರದ ಥರನೇ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ತುಂಬ ದಿನಗಳವರೆಗೂ ಕೂಡ ಬಾಳಿಕೆಗೆ ಬರುತ್ತೆ. ನೀವು ಫೋಟೋಗಳಿಗೆ ಈ ರೀತಿ ಹಾರನ ಮಾಡಿ ಹಾಕಿಬಿಟ್ರೆ ಎಷ್ಟು ಚೆನ್ನಾಗಿದೆ, ಒರ್ಜಿನಲ್ ಹಾರದ ಥರನೇ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಬಂದವರು ಕೂಡ ಈ ಥರ ಕ್ಯಾರಿ ಬ್ಯಾಗ್ಗಳನ್ನು ನಾವು ಬೇಡ ಅಂತ ಹೇಳಿ, ವೇಸ್ಟ್ ಅಂತ ಹೇಳಿ ಬಿಸಾಕ್ಬಿಡ್ತೀವಿ, ನೀವು ಎಷ್ಟು ಕ್ರಿಯೇಟಿವ್ ಆಗಿ ಐಡಿಯಾ ಮಾಡಿದ್ದೀರಲ್ವಾ ಅಂತ ಹೇಳಿ ಹೇಳೋದಂತೂ ಗ್ಯಾರಂಟಿ. ನೋಡಿ, ಈ ರೀತಿ ಪೆಟಲ್ಸ್ಗಳನ್ನು ನಾನೀಗ ತೋರಿಸ್ತಾ ಇದ್ದೀನಲ್ವಾ, ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಅದನ್ನು ಸೂಜಿ ದಾರಕ್ಕೆ ನೋಡಿ ಹೀಗೆ ನೋಡಿ ಈ ರೀತಿ ಒಂದಾದಮೇಲೆ ಒಂದರಂತೆ ಈ ರೀತಿ ಮಡಚಿಬಿಟ್ಟು ಒಂದು ಮಿಡಲ್ನಲ್ಲಿ ನೋಡಿ ಹೀಗೆ ಮಡಚಿಬಿಟ್ಟು ಮಿಡಲಲ್ಲಿ ಮಾತ್ರ ನೀವು ಈ ರೀತಿ ಸೂಜಿಗೆ ನೀವು ಪೋಣಿಸ್ಬೇಕಾಗತ್ತೆ. ಇದೇ ರೀತಿಯೇ ಪೂರ್ತಿ ಹಾರವನ್ನು ಮಾಡಬೇಕು. ನೀವು ತುಂಬ ದೊಡ್ಡದಾದರೂ ಮಾಡಿಬಿಟ್ಟು ಬಾಗಿಲಿಗೆ ತೋರಣದ ಥರ ಕೂಡ ಮಾಡಿ ಹಾಕ್ಬೋದು, ಅಥವಾ ಚಿಕ್ಕದಾಗಿ ಮಾಡಿಬಿಟ್ಟು ಫೋಟೋಗಳಿಗೆ ಹಾರದ ಥರನೂ ಮಾಡ್ಬೋದು, ಅಥವಾ ಮಕ್ಕಳಿಗೆ ಡ್ಯಾನ್ಸ್ ಪ್ರೋಗ್ರಾಮ್ಗಳಲ್ಲಿ ಮಲ್ಲಿಗೆ ದಿಂಡಿನ ಥರನೂ ನೀವು ಮಾಡಿಬಿಟ್ಟು ಇವುಗಳನ್ನು ಹಾಕಬಹುದು. ನೀವು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಇದು ಬಟ್ಟೆಯ ಬ್ಯಾಗಿಂದ ನಾವು ಮಾಡಿರೋದ್ರಿಂದ ಇದು ವಾಷಬಲ್ ಕೂಡ ಹೌದು. ನಾವು ಕೊಳೆ ಆದರೆ ವಾಶ್ ಮಾಡಿ ಕೂಡ ಇಟ್ಕೋಬಹುದು. ನೀವು ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ, ಈ ರೀತಿ
ಇದೇ ರೀತಿಯೇ ಪೂರ್ತಿ ಹಾರವನ್ನು ನೀವು ಹೀಗೆ ಮಡಚಿಬಿಟ್ಟು ಹಾಕಬೇಕಾಗತ್ತೆ. ಅಂದಾಜು ಮೇಲೆ ನೀವು ಕಟ್ ಮಾಡಿದರೂ ಸಾಕಾಗುತ್ತೆ, ಅದಕ್ಕೆ ಇಷ್ಟೇ ಅಳತೆ ಅಂತ ಏನಿಲ್ಲ. ನೋಡಿ, ಹೀಗೆ ಅದನ್ನು ಕಟ್ ಮಾಡಿಬಿಟ್ಟು ಜಸ್ಟ್ ಅದನ್ನು ಫೋಲ್ಡ್ ಮಾಡಿ ಇದನ್ನು ಹೀಗೆ ಪೋಣಿಸ್ಬೇಕು. ಚಿಕ್ಕ ಮಕ್ಕಳಿಗೂ ಸಹ ನಾವು ಈ ರೀತಿ ಕಟ್ ಮಾಡಿ ಕೊಟ್ಟರೆ ಸಾಕು, ಆರಾಮಾಗಿ ಪೋಣಿಸ್ಬಿಟ್ಟು ಇಡ್ತಾರೆ. ಅಥವಾ ನೀವು ಟಿ ವಿ ನೋಡ್ತಾ ಕೂತ್ಕೊಂಡವಾಗ ಅಥವಾ ಟೈಮ್ ಪಾಸ್ ಮಾಡ್ತಿರುವಾಗ, ಯಾರ್ದಾರ ಜೊತೆ ಮಾತಾಡ್ತಿರುವಾಗ ನೀವು ಈ ರೀತಿ ಹಾರಗಳನ್ನು ಮಾತಾಡ್ಕೋತಾನೆ ಮಾಡಿಬಿಡಬಹುದು. ಕೇವಲ 5ರಿಂದ 10 ನಿಮಿಷದಲ್ಲಿ ತುಂಬ ದೊಡ್ಡದಾದಂತಹ ಉದ್ದವಾದಂತಹ ಹಾರನ ನೀವು ತಯಾರು ಮಾಡಿಬಿಡ್ಬೋದು. ಹಾಗೆಯೇ ಯಾರಾದರೂ ರಂಗೋಲಿ ಕಲೀಲಿಕ್ಕೆ ಇಷ್ಟ ಇರೋರು ಇದ್ದರೆ ಅವರಿಗೆ ನೋಡಿ, ಅಂಗಡಿಯಿಂದ ಬುಕ್ ತಂದುಬಿಟ್ಟು ರಂಗೋಲಿ ಬುಕ್ಕನ್ನು ತಂದುಬಿಟ್ಟು ಅದರಲ್ಲಿ ನೋಡಿ ಕಲಿಯೋದಕ್ಕಿಂತ ಒಮ್ಮೆ ನೀವೆಲ್ಲ ನಮ್ಮ ರಂಗೋಲಿ ಚಾನಲನ್ನು ಭೇಟಿ ನೀಡಿದರೆ, ನಿಮಗೇನಾದರೂ ಇಷ್ಟ ಆದರೆ ರಂಗೋಲಿನ, ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ರಂಗೋಲಿ ಚಾನಲ್ನಲ್ಲಿ ಬಳ್ಳಿ ರಂಗೋಲಿಗಳು ಸಿಗುತ್ತೆ. ಹಾಗೆಯೇ ಡೈಲಿ ಹಾಕಲಿಕ್ಕೆ ನಿಮಗೆ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ರಂಗೋಲಿಗಳು, ಹಾಗೆ ತುಳಸಿ ಕಟ್ಟೆಯ ಮುಂದೆ ಹಾಕಲಿಕ್ಕೆ ಚಿಕ್ಕ ಚಿಕ್ಕ ರಂಗೋಲಿಗಳು, ದೇವರ ಮನೆ ರಂಗೋಲಿಗಳು, ಹಬ್ಬ ಹರಿದಿನಗಳಲ್ಲಿ ಹಾಕಲಿಕ್ಕೆ ಗ್ರ್ಯಾಂಡ್ ಆಗಿರುವಂತಹ ಬ್ಯೂಟಿಫುಲ್ ರಂಗೋಲಿಗಳು, ಹೀಗೆ ಅನೇಕ ರೀತಿಯ ರಂಗೋಲಿಗಳನ್ನು ನೀವು ನೋಡ್ಬೋದು. ಫ್ರೀ ಹ್ಯಾಂಡ್ ರಂಗೋಲಿ ಆಗಿರ್ಬೋದು ಅಥವಾ ಬಾರ್ಡರ್ ರಂಗೋಲಿ ಆಗಿರ್ಬೋದು, ಹೀಗೆ ಅನೇಕ ರೀತಿಯ ರಂಗೋಲಿಗಳನ್ನು ನೀವು ಆ ಚಾನಲ್ನಲ್ಲಿ ನೋಡಬಹುದು. ಅನುಶ್ರುತಿ ಕ್ರಿಯೇಟಿವ್ ಝೋನ್ ಅಂತ ಹೇಳಿ ನಮ್ಮದೊಂದು ರಂಗೋಲಿ ಚಾನಲ್ ಇದೆ. ಯಾರು ನೋಡಿಲ್ವೋ ಆ ಚಾನಲನ್ನು, ಒಮ್ಮೆ ಆ ಚಾನಲ್ನ ಭೇಟಿ ನೀಡಿ ನಿಮಗೆ ರಂಗೋಲಿ ಇಷ್ಟ ಆದರೆ ಮರೀದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಅಲ್ಲಿ ಒಳ್ಳೊಳ್ಳೆ ರೀತಿಯ ರಂಗೋಲಿಗಳು ಡೈಲಿ ಸಿಗುತ್ತೆ. ಅದನ್ನು ನೋಡಿಬಿಟ್ಟು ನಿಧಾನವಾಗಿ ನಾವಲ್ಲಿ ತಿಳಿಸ್ಕೊಡ್ತೀವಿ, ರಂಗೋಲಿನ ಹೇಗೆ ಹಾಕಬೇಕು ಅಂತ ಹೇಳಿ ನೀವು ಕಲ್ತ್ಕೋಬಹುದು. ನೋಡಿ, ಈಗ ನೀವು ನೋಡ್ತಿರ್ಬೋದು, ನಾವೀಗ ಆಲ್ರೆಡಿ ಈ ರೀತಿ ಹಾರನ ಮಾಡ್ಕೊಂಡು ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಒರಿಜಿನಲ್ ಮಲ್ಲಿಗೆ ಹೂವಿನ ಹಾರದ ಥರನೇ ಕಾಣಿಸ್ತಿದೆ ಅಲ್ವಾ? ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ನಂತರ ಈ ರೀತಿ ಕ್ಯಾರಿ ಬ್ಯಾಗ್ ಏನಾದರೂ ನಿಮ್ಮ ಮನೆಗೆ ಪಾರ್ಸೆಲ್ ತಂದವಾಗ ಬಂದರೆ ಅದನ್ನು ಎತ್ತಿಡೋದಂತೂ ಗ್ಯಾರಂಟಿ, ಹಾಗೇ ಬಿಸಾಕೋದೇ ಇಲ್ಲ. ಈಗ ನೀವು ನೋಡ್ತಿದ್ದೀರಲ್ವ ಎಷ್ಟು ಈಸಿ ಆದಂತಹ ಹಾರನ ನಾವೀಗ ತೋರಿಸಿದ್ವಿ ಅಂತ ಹೇಳಿ. ಹಾಗೆಯೇ ನಾನಿಲ್ಲಿ ಕ್ಯಾರಿ ಬ್ಯಾಗಲ್ಲಿ ಹಾರ ಮಾಡೋದನ್ನು ತೋರಿಸಿದ್ದೀನಿ. ನೀವೆಲ್ಲ ಏನು ಮಾಡಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿ ಕ್ಯಾರಿ ಬ್ಯಾಗನ್ನು ನೀವು ಮತ್ತೆ ಯಾವ ರೀತಿ ಮರುಬಳಕೆ ಮಾಡಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ. ಹಾಗೆಯೇ ಯೂಟ್ಯೂಬಲ್ಲಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ನೋಡಿ, ಇದೇ ರೀತಿಯೇ ಪೂರ್ತಿ ಹಾರವನ್ನು ನಾನೀಗ ಮಾಡ್ಕೊಂಡು ಬರ್ತೀನಿ. ನೀವು ನೋಡ್ತಿರ್ಬೋದು, ಇವಾಗ ನಾನೀಗ ಚಿಕ್ಕದಾಗಿರುವಂತಹ ಇಲ್ಲಿ ನೋಡಿ ದಂಡಿ ಥರ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಮಕ್ಕಳೆಲ್ಲ ಡ್ಯಾನ್ಸ್ ಪ್ರೋಗ್ರಾಮಿಗೆಲ್ಲ ಸೇರಿಕೊಂಡಾಗ ನೋಡಿ ಈ ರೀತಿ ನೀವು ಹೊರಗೆ ಹೋಗಿ ತರಲಿಕ್ಕೆ ಟೈಮ್ ಇರಲಿಲ್ಲ ಅಂದರೆ, ನಿಮಗೆ ತರೋಕ್ಕಾಗಲಿಲ್ಲ ಅಂದರೆ, ಬ್ಯುಸಿ ಇದ್ದರೆ ನೋಡಿ ಮನೆಯಲ್ಲೇ ಫಟಾಫಟ್ ಅಂತ ಹೇಳಿ ಕೇವಲ ಒಂದು 5ರಿಂದ 10 ನಿಮಿಷದಲ್ಲಿ ಈ ರೀತಿ ಹಾರವನ್ನು ನೀವು ರೆಡಿ ಮಾಡಿ ಬಿಡಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ದಪ್ಪವಾಗಿ. ಹಾಗೆಯೇ ನಿಮಗೆ ಎಷ್ಟು ದಪ್ಪ ಬೇಕೋ ನೋಡಿ ಅಷ್ಟು ದಪ್ಪವಾಗಿ ನೀವು ಹಾರ ಮಾಡ್ಕೋಬೋದು. ಅಥವಾ ತೆಳ್ಳಗೆ ಬೇಕಿದ್ದರೆ ನೀವು ತೆಳ್ಳಗೇನೆ ಹಾರನ ಮಾಡ್ಕೋಬಹುದು. ನೋಡಿ, ಈಗ 1 ಮೊಳದಷ್ಟು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಜಡೆಗೆ ನೀವು ಅಥವಾ ತುರುಬಿಗೆ ನೀವು ಈ ರೀತಿನ ದಂಡಿ ಥರ ಮಾಡ್ಕೊಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಇನ್ನು 2 ಮೊಳದಷ್ಟು ನೀವೇನಾದರೂ ಈ ರೀತಿ ಹಾರವನ್ನು ಮಾಡಿಕೊಂಡ್ರೆ ಫೋಟೋಗಳಿಗೆ ಹಾಕಲಿಕ್ಕೂ ಕೂಡ ಯೂಸ್ ಆಗುತ್ತೆ. ದೊಡ್ಡದಾಗಿ ಮಾಡಿದರೆ ನಿಮಗೆ ಬಾಗಿಲಿಗೆ ತೋರಣದ ರೀತಿ ಕೂಡ ನೀವು ಇದನ್ನು ಬಳಸಬಹುದು. ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ನೋಡಿ, ಇದು ಜಡೆಗಳಿಗೆ ಹಾಕಲಿಕ್ಕೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.